ಪೂರ್ಣ ಪದವಿಂತು ಹೊಗೆ ಶಂಭುಲಿಂಗವೇ. ಗಗನಾದಿಗಳು ಈ ಪಂಚ ಮಹಾಭೂತಗಳು ನಿನ್ನ ಒಳಗ ತೋರ್ಯಾವು. ಆಕಾಶ, ನೀರು, ವಾಯು, ಅಗ್ನಿ, ಭೂಮಿ ಇವೆಲ್ಲ ನಿನ್ನ ಒಳಗ ತೋರ್ಯಾವು. ಅದಕ್ಕೆ ನೀನು ಪೂರ್ಣ ಅದಿ. ನೀ ಪೂರ್ಣ ಖಂಡಿತ ನೀನದಿ. ಖಂಡಿತ ನೀನಲ್ಲ. ಇವು ಯಾವ್ದೊಳಗೆ ಇಷ್ಟ ಖಂಡಿತವಾಗಿಲ್ಲ. ಇವೆಲ್ಲ ನಿನ್ನೊಳಗ ತೋರ್ಯಾವು. ಅದಕ್ಕೆ ನೀನು ಪೂರ್ಣದಿ ಅಂತ ತಿಳ್ಕೊಂಡು ಇದನ್ನ ತಿಳಿದಿ ಬೇರೆ ಅನ್ನೋದಲ್ಲೇ ಮನುಜ. ಯಾಕೆ ನೀನ ಸಣ್ಣ ಹಿಡ್ಕೊಂಡು ಖಂಡಿತಕ್ಕೆ ಒಳಗಾಗಿ ಬಳಲಾಕತ್ತಿ? ಪೂರ್ಣನ ನೀನದೆ ಅಂತ ತಿಳ್ಕೋ. ಅದು ನಿನ್ನ ನಿಜ ಐತಿ. ಸುಮ್ಮನೆ ಯಾಕೆ ಬಳಲಾಕತ್ತಿ? ನೋಡು 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 ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂತು. ಅದನ್ನ ಹೇಳ್ತಾರ ಅವ್ರ. ನೀ ಯಾಕೆ ಸುಮ್ಮನ ಸುಳ್ಳನ್ನು ನೋಡ್ಕೊಂತ ಹೊಂಟಿ? ನಿನ್ನ ನಿಜವನ್ನ ನೋಡು. ನೋಡು ನೋಡು ಪರವೆಂದು ಶ್ರೇಷ್ಠವಾದದ್ದನ್ನು ನೋಡು. ತತ್ವಗೂಡದೆ ವಿಲಕ್ಷಣವಾಗಿ ನೋಡು. ಸುಳ್ಳನ್ನ ಬಿಟ್ಟು ನೋಡು. ಈ ಪಂಚ ಮಹಾಭೂತಗಳಿಂದ ಕೂಡಿರುವಂತ ಈ ಶರೀರ ನೋಡ್ಬೇಡ. ಇದನ್ನ ಶರೀರ ಬಿಟ್ಟು ನೋಡ್. ನೀನ ಪರ ಅಂತ ಶ್ರೇಷ್ಠ ಅಂತ ನೋಡು. ಈ ತತ್ವಗಳೆಲ್ಲ ವಿಕಾರ ಆಗಿರ್ತಾವ. ತತ್ವಗೂಡದೆ ವಿಲಕ್ಷಣವಾಗಿ ನಿಂದು ನೋಡು. ಇದ್ರಿಟ್ಟು ನೋಡು ನೀನು. ಅಂದಾಗ ಅನುಭವಕ್ಕೆ ಬರ್ತೈತದ. ಶ್ರೇಷ್ಠತ್ವ ಅನುಭವಕ್ಕೆ ಬರ್ಬೇಕಂದ್ರೆ ಇದನ್ನು ಎದುರಿಟ್ಟು ಅದಿ ನೀನು. ಈ ಶರೀರವನ್ನ ಈ ದೇಹವಿದನು ಅನ್ಯ ದೇಹ ಅನ್ನದಿ ಅರಿಯದ ಕಾಣದ ಮೋಹಿಕನಿಗೆ ನಿಜಾನಂದ ಹೋಗುತ್ತೆ. ಇದನ್ನ ಅರಿ. ಇನ್ನೊಂದು ದೇಹದ ಗತೆ ಇದನ್ನ ತಿಳ್ಕೊ. ಇದು ಇನ್ನೊಂದು ದೇಹ, ಈ ದೇಹ ಹೆಂಗ ಅದಾವು, ಅದು ಹೆಂಗ ಐತಿ ನೋಡ್ಕೊ. ಅದು ಸೋರ್ತತಿ ನಾರ್ತತಿ, ಇದು ಸೋರ್ತತಿ ನಾರ್ತತಿ. ಇದ ನಾನಂತ ಹಿಡ್ಕೊಂಡ್ ಕುಂತಿ. ಅದು ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ, ಇದು ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ. ಅದಕ್ಕೆ ಇದ್ರ ಕೂಡ ಬೆರಕೆ ಆಗಿ ನೋಡ್ಬೇಡ. ಇದನ್ನ ಇದ್ರಿಟ್ಟು ನೋಡ್ ನೀನು. ಇದು ಸ್ಮಶಾನಕ್ಕೆ ಹೋದಾಗ ಅಷ್ಟ ಹೇಳ್ತೇವ್ ನಾವ. ಏನ್ ಮಾಡಿದ್ವಿ, ಏನ್ ಹೋದ, ಏನ್ ಹೋಗಿಲ್ಲ, ಮನೆಗ್ ಮಣ್ಣಾಗಿ ಹೋದ, ಇದು ಮಣ್ಣಾಗಿ ಹೋಗುದ. ಇದ್ರ ಮೇಲೆ ಆಸಕ್ತಿಯನ್ನು ಇಟ್ಕೊಂಡು ಕೂತಲ್ಲ ನೀನು. ಸ್ಮಶಾನ ವೈರಾಗಿ ಎಲ್ಲ ಅಷ್ಟ ಬರ್ತೈತಿ. ಮತ್ತ ಮುಂದ್ ಬಂದ್ ಕೂಡ್ಲೆ ಮಕ ಹೊಳಿಂದ ಮತ್ ನಿಮ್ ಹೊಲಗೆ ಅಲ್ಲೇ ಮತ್ತ ಅದಕ್ಕೆ ವಿಚಾರ ಮಾಡಿ ಇದನ್ನ ಇದ್ರಿಟ್ಟರಿ. ಇದನ್ನ ಇನ್ನೊಂದು ದೇಹ ಹೆಂಗ ನೋಡಿ ಅದ ಎಸ್ಗಿ ಪಡ್ಕೊಂತಿ. ಇದನ್ನು ಕೂಡ ಹಂಗ ನೋಡಿ ಎಸ್ಗಿ ಪಟ್ಕೊ. ಇನ್ನೊಬ್ರು ಮೂಗಿನ ಸಿಂಬಳ ಬಂದಿದ್ ನೋಡಿ ಎಸ್ಗಿ ಪಟ್ಕೊಂತಿ. ಇನ್ನೊಬ್ರು ಬಾಯ ಜೋಲ್ ಬಂದಿದ್ ನೋಡಿ ಎಸ್ಗಿ ಪಟ್ಕೊಂತಿ. ಹಂಗ ನೀ ಈ ಶರೀರದ ಒಳಗು ಅದೆಲ್ಲ ಅದಾವ. ಹೊಲಸ ಐತಿ. ಯಾಕೆ ಹೊಲಸಿನಿಂದ ತಯಾರಾದಂತ ಈ ಪಂಚ ಮಹಾಭೂತಗಳ ವಿಕಾರದಿಂದ ವಿಕರಿಸಲ್ಪಟ್ಟಂತ ಈ ಶರೀರನ ಇದ್ರಿಟ್ಟರಿ. ವಿಲಕ್ಷಣವಾಗಿ ನಿಂತು ನೋಡು. ನೀನ ಪರ ಅಂತ ಅವಾಗ ಖಾತ್ರಿ ಆಗುತ್ತೆ. ನಾವು ಇದ ಶ್ರೇಷ್ಠ ಅಂತ ಹೊಂಟೇವ್. ನಾವು ಶರೀರ ನಂದಿದು ಇದ ಶ್ರೇಷ್ಠ, ಇದ ಶ್ರೇಷ್ಠ. ಇದ್ರ ಕೂಡ ಬೆರಕೆಯಾಗಿ ನೋಡಕತ್ತೇವ. ಅದಕ್ಕೆ ಅವ್ರು ಬಿಡು. ಅದನ್ನ ಬೆರಕೆಯಾಗಿ ನೋಡ್ಬೇಡ. ಇದ್ರಿಟ್ಟು ನೋಡು. ಅವಾಗ ನಿನ್ನ ನಿಜ ಅನುಭವಕ್ಕೆ ಬರ್ತೈತಿ. ನೀನ ಶ್ರೇಷ್ಠ ಅನ್ನೋದು ಖಾತ್ರಿ ಆಗತ್ತ. ನೋಡು ನೋಡು ಅಂತ ಅದಕ್ಕೆ ಒತ್ತು ಕೊಟ್ಟು ಹೇಳಿದ್ರು ಅವ್ರು. ಯಾಕೆ ಇದ್ರೊಳಗೆ ಬೆರಕೆಯಾಗಿ ನೋಡಾಕತ್ತಿ? ವಿಲಕ್ಷಣವಾಗಿ ನಿಂತ ನೋಡಿದನ. ಕನ್ನಡಿ ಮುಂದ್ ನಿಂತ್ಕೊಂಡು ತಿಡುತ್ತಿಲ್ಲ. ಅವಾಗ ನೋಡ್ಕೊ. ಇದನ್ನ ಮೂಗ್ನ್ಯಾಗ ಸಿಂಬಳ ಐತು, ಬಾಯ ಜೊಲ್ಲ ಐತು, ಕಿವ್ಯಾಗ ಕೂಕ್ಮ ಐತು, ಇಲ್ಲ ನೋಡ್ಕೊ. ಅವಾಗ ಇದನ್ನ ವಿಲಕ್ಷಣವಾಗಿ ನಿಂತು ನೋಡ್ಕೊ. ಅವಾಗ ಖಾತ್ರಿ ಆಗತ್ತೆ. ಇದು ಸುಳ್ಳು ಐತಪ್ಪ, ಇದು ವಿಕಾರ ಆಗುದ, ಇದು ಸೋಲುದು ನಾರುದು ಅಂತ ಖಾತ್ರಿ ಆಗತ್ತೆ. ಅದನ್ನ ನಾವು ಮಾಡೋದಿಲ್ಲ. ಅವನ್ನೆಲ್ಲಾ ಸ್ವಚ್ಛ ಮಾಡ್ಕೊಂಡ್ರೆ ನಾನ್ ನೀಟ್ ಅದೇನಿ, ಸ್ವಚ್ಛ ಅದೇನಿ ಅಂತ ಅದು ಮತ್ತ ಬರ್ತೈತಿ. ಅದ ಇನ್ನೊಬ್ರು ಹೇಳ್ತಾರೆ, ಅಲ್ಲಿ ಹೊಲಸತ್ತೈತಿ ನೋಡು ಅಂತ ಹೇಳ್ತಾರ. ಹಂಗ ನೀ ಇದ್ರಿಟ್ಟು ಅರಿ ಇದನ್ನ. ಅವಾಗ ನಿನಗೆ ಪರ ಅಂತ ನಿನ್ನ ಖಾತ್ರಿ ಆಗ್ತೈತಿ. ಶ್ರೇಷ್ಠ ವಸ್ತು ನಾನದೀನಿ, ಇದು ವಿಕಾರ ಅನ್ನುವಂಥದ್ದು ಅನ್ನೋದು ಖಾತ್ರಿ ಆಗೈತಿ. ನಾ ಇದ್ರಿಟ್ಟು ಎಲ್ಲಿವರೆಗೆ ಅರಿದಿಲ್ಲ ಅಲ್ಲಿವರೆಗೂ ನನ್ನ ಬಂಧನ ನಾಶ ಆಗುದಿಲ್ಲ.
ಆದಿದೆನ್ನದಿರಿಟ್ಟು ಅಳಿದು ಪೋಪುದು ಇದು ಅಸತ್ಯವೆಂದು ನೇತಿಗಳದು ಮೊದಲ ವಾಸನೆ ಹಮ್ಮಳಿದು ನಿಜ ಪದ ಖಂಡಿತವೆಂದು ತಿಳಿದು. ನಿಜ ಪದ ಯಾವಾಗಲೂ ವ್ಯಾಪಕ ಐತಿ ಅಂತ ನಿಜ ಪದ ಅಖಂಡಿತವೆಂದು, ಖಂಡಿತ ಅಲ್ಲದ ಅಖಂಡಿತ ಅಂತದ ಶಬ್ದ, ಅದನ್ನ ಒಡದ ಓದು. ನಿಜ ಪದ ಅಖಂಡಿತವೆಂದು ನೋಡು. ಇದು ಅದು ಇದು ಎಂಬುದು ಏನು ಪದಗಿಟ್ಟು ಹೇಳಾಕತ್ತಿಯಲ್ಲ ನೀನು, ಅವು ಅಳದ್ ಹೊಕ್ಕವು, ನಾಶ ಆಗ್ಬೇಕವು. ಇವೆಲ್ಲ ತೋರಿಕೆ ನೀನ್ ಸಾಕ್ಷಿ ಅದಿ, ಅವೆಲ್ಲ ನಾಶ ಆಗ್ಬೇಕವು. ನೀನ್ ಹೆಂಗದಿ ಅಂದ್ರೆ ಅಖಂಡಿತ ನೀನದಿ. ನಿಜ ಪದ ಅಖಂಡಿತ ಅಂತ ನೋಡು. ನೀ ಯಾಕೆ ಇಷ್ಟರೊಳಗೆ ನೋಡಾಕತ್ತಿ? ಈ ಶರೀರ, ಇಂದ್ರಿಯಗಳು, ಈ ತೋರಿಕೆ, ನನ್ನ ಹೊಲ, ನನ್ನ ಮನಿ, ನನ್ನ ಊರು, ಇದನ್ನ ಅಷ್ಟ ನೋಡಾಕತ್ತಿ. ಇವನ್ನೆಲ್ಲ ಅಳದ್ ಹೋಗ್ತಾವ. ಅಳದು ಹೋಗುದು ನೀನಲ್ಲ, ಇವನ್ನೆಲ್ಲ ಅಳದ ನಾಶ ಆಗ್ಬೇಕವು. ನೀನ ಅಖಂಡಿತದಿ. ನಿಜ ಪದ ಅಖಂಡಿತವೆಂದು ನೋಡು. ನೋಡು ನೀನೇ ಪರ. ನೆನಸಿನ ಅಕ್ಕಿಳ ಜಗವೆಲ್ಲ ಖುಷಿ ಕನಸಿನಂದದಿ ನಿತ್ಯವಲ್ಲ. ನೆನಸಿನ ಅಕ್ಕಿಳ ಜಗವೆಲ್ಲ ನಿತ್ಯ ಐತು, ಹೆಂಗೈತು? ಕನಸಿನಂದದಿ ನಿತ್ಯವಲ್ಲ. ಕನಸು ನಿತ್ಯ ಐತನ? ಎಲ್ಲಿ ತನ ಇರ್ತೈತಿ? 5 ನಿಮಿಷ 10 ನಿಮಿಷ ಬಾಳ ಆತದ. ಹಬ್ಬಬ್ಬ ಬಾಳ ತನ ಕನಸು ಕಂಡೇನಂದ್ರು ನೀನ್ ಎಲ್ಲಿ ತನ ಇರ್ತೈತಿ? ಎಚ್ಚರ ಆದ ಕೂಡಲೇ ಹೋಗ್ಬಿಡ್ತದ. ಈ ಕನಸು ಎಚ್ಚರ, ಈ ಎಚ್ಚರಿಕೆ ಎಷ್ಟು ಎಲ್ಲಿ ತನ ಇರ್ತೈತಿ? ಗಾಢ ನಿದ್ರೆ ಹತ್ತು ತನ ಅಷ್ಟೇ ಇರ್ತೈತಿ. ಗಾಢ ನಿದ್ರೆ ಹತ್ತು ಇದಿಲ್ಲ. ಹಂಗ ನೆನಸಿನ ಅಕ್ಕಿಳ ಜಗವಲ್ಲ ಕನಸಿನಂದದಿ ನಿಜವಲ್ಲ ಅಂತ ನೋಡು. ನೋಡು ನೀನೇ ಪರ. ಇದಕ್ಕೆಲ್ಲಕ್ಕೂ ಸಾಕ್ಷಿ ಇದೇನೆ ಅಂತ ನೋಡು. ನೀನೇ ಪರ ಅಂತ ನೋಡು. ಇದಕ್ಕ ಸಾಕ್ಷಿ ಇದೇನ, ಕನಸಿಗೂ ಮತ್ತು ಎಚ್ಚರಿಕೆಗೂ ಸಾಕ್ಷಿ ಇದೇನೆ ಅಂತ ನೋಡು. ನಿಜ ಅಂತ ನೋಡು. ಜನನಾದಿ ಕೃತಿ ಒಂದಿಲ್ಲ ನಿನಗೆನ್ನುತ್ತಿವೆ ಶ್ರುತಿ ಕುಲವೆಲ್ಲ. ಎಲ್ಲಾ ಶ್ರುತಿಗಳು ಏನ್ ಹೇಳ್ತಾವ? ಜನನಾದಿ ವಿಕೃತಿಗಳು ನಿನಗಿಲ್ಲ. ಹುಟ್ಟೋನ್ ನೀನಲ್ಲ, ಸಾಯೋನ್ ನೀನಲ್ಲ. ಹುಟ್ಟ ಸುಡುಗಾಡ್ ಕಂಡಿಲ್ಲ. ಸುಡುಗಾಡ್ ಕಂಡದ್ದಾದ ಪಂಚಮಹಾಭೂತಗಳಿಂದ ವಿಕರಿಸಲ್ಪಟ್ಟಂತ ಈ ಶರೀರ. ನೀ ಹುಟ್ಟ ಸುಡುಗಾಡ್ ಕಂಡಿಲ್ಲ. ಹುಟ್ಟಿನೂ ಇಲ್ಲ, ಸತ್ತಿನೂ ಇಲ್ಲ. ಹುಟ್ಟಿದ ಯಾವ್ದೋ ಆ ಸುಡುಗಾಡಕ್ ಹೋಗ್ತೈತಿ. ಜನ್ಮಾದಿ ವಿಕೃತಿಗಳು ನಿನಗಿಲ್ಲ. ಜನನ ಮರಣ ನಿನಗಿಲ್ಲ. ಅಂದ್ರೆ ಆಗೋಕೆ ಅನ್ನೋದು ನಿನಗಿಲ್ಲ. ಇಲ್ಲ ಆಗುದು ಹೋಗುದು ಎಲ್ಲ ತೋರಿದ್ದಕ್ಕೆ, ಇರುವುದಕ್ಕಾಗಿಲ್ಲ. ಏನು ಶ್ರುತಿಗಳೆಲ್ಲ ಹೇಳ್ತಾವು, ಒತ್ತು ಕೊಟ್ಟು ಹೇಳ್ತಾವ. ಇದು ಜನ್ಮಾದಿ ವಿಕೃತಿಗಳು ನಿನಗಿಲ್ಲ. ಶ್ರುತಿ ಹೇಳ್ದನ ಬಿಟ್ಟಿ ಈ ಸೋರುದು ನಾರುದು ನಾಶ ಆಗುದು ನಾನಾ ಅಂತ ಹೇಳ್ಕೊಂಡು ಕುಂತಿ. ಅದಕ್ಕೆ ನೋಡು ನೋಡು ಪರವೆಂದು ತತ್ವ ಗೂಡದೆ ವಿಲಕ್ಷಣ ಮಾಹಿತಿಯಿಂದ ನೋಡು. ಇಷ್ಟೇ ಬಿಡಿಸ್ 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 ಪಾಪ ಅವರೆಲ್ಲ ಹೇಳ್ಯಾರ. ನಮ್ಗೆ ಅನುಭವ ಮಾಡ್ಕೊಳಕ ಅಲ್ಲ ಅಂತ ಅಜ್ಞಾನಿ ಅದನಂದ್ರು ಇದು ಹೊಳಿತೈತಿಲ್ರಿ. ಆದ್ರೂ ಕೂಡ ಮತ್ತೆ ನಾವು ಏನ್ ಮಾಡ್ತೇವ ಅಂದ್ರೆ ಮತ್ತೆ ಅದ್ರಾಗ ಎಲ್ಲಿಗೆ ಬಂತು ಸಂಗೆ ಅಲ್ಲಿಗೆ ಕಾನ್ ಅಂತದ್ದು ಮಾಡ್ತಾನಲ್ಲ. ಕಾನ್ ಅಂತದ್ದು ಎಲ್ಲಿ ಬಂತು ಸಂಗೆ ಅಲ್ಲಿ. ಅವ್ರೆಲ್ಲಾ ಹೇಳಿ ಹೋಗ್ಯಾರ. ಅನುಭವಗಳ ಶ್ರುತಿಗಳೆಲ್ಲ ಹೇಳ್ತಾವ. ಜನ್ಮಾದಿ ವಿಕೃತಿಗಳು ನಿನಗಿಲ್ಲಪ್ಪ. ನೀನ ಹುಟ್ಟಿನೂ ಇಲ್ಲ, ಸತ್ತಿನೂ ಇಲ್ಲ. ನಿನಗೆ ಮರಣ ಅನ್ನೋದ ಇಲ್ಲ. ನೀನು ಶಾಶ್ವತದಿ ಅಂತ ಹೇಳ್ತಾವು. ಹೇಳಿದ್ರು ಕೂಡ ನಾವ್ ಅದನ್ನ ಅನುಭವದಿಂದ ಕಣ್ಕೊಳಕ್ ತಯಾರಿಲ್ಲ. ಮತ್ತ ಅಯ್ಯೋ ಯಪ್ಪ ಅಂತ ಬಡದಾಡು. ದರೆ ಮೊದಲಾದ ಮೂಲಬಿಂದು ಕಡೆ ಚಿರಾದಿಗಳು ಎಂದು ಬೆರಸದ ಆಶ್ರಯವಾಗಿ ನಿಂದು ತೋರ್ಪ ಗುರು
ಶಂಭುಲಿಂಗವೇ ನೀನೆಂದು. ಯಾವ್ದ್ರೊಳಗೂ ನೀ ಬೆರಕೆ ಆಗಿಲ್ಲ. ಬೆರಕೆ ಆಗಿದ್ರೆ ಬೇರ್ಪಡ್ಸಕ ಬರ್ತಿದ್ದಿಲ್ಲ. ಬೆರಕೆ ಆಗಿಲ್ಲ, ಬೇರ್ಪಡ್ಸಕ್ ಬರೋದು ಬರ್ತಿದ್ದೆ. ಬೆರಕೆ ಆಗಿಲ್ಲ. ದರೆ ಮೂಲವೆಂದು ಚರಾಚರ ಯಾವ್ದ್ರೊಳಗೂ ಬೆರಕೆ ಆಗಿಲ್ಲ. ನೀನು ಈ ಶರೀರದೊಳಗೂ ಬೆರಕೆ ಆಗಿಲ್ಲ, ಈ ದರೆ ಒಳಗೂ ಬೆರಕೆ ಆಗಿಲ್ಲ, ಚರಾಚರ ವಸ್ತುಗಳಲ್ಲಿ ಬೆರಕೆ ಆಗಿಲ್ಲ. ಬಿಂದುವಿನಲ್ಲೂ ಬೆರಕೆ ಆಗಿಲ್ಲ ನೀನು. ಸುಮ್ನ ಬಿಂದು ಸ್ವರೂಪ ಆ ಸ್ವರೂಪ ಅಂತ ಯಾವ್ದ್ರೊಳಗೂ ನೀ ಬೆರಕೆ ಆಗಿಲ್ಲ. ನೀ ಅರುಣ ನೀನದಿ, ಇರುವಣ ನೀನದಿ, ಆನಂದ ಸ್ವರೂಪ ನೀನದಿ. ಆ ಗುರು ಶಂಭುಲಿಂಗನ ನೀನದಿ ಅಂತ. ಆ ಶಂಭುಲಿಂಗ ಅಂದ್ಕೂಡ್ಲೆ ನಾವ ಒಂದ್ ಆಕಾರ ಇಟ್ಕೊಂಡು ತಿರ್ಗಾಕತ್ತೀವಿ. ಗಾಂಧ ತಿರುಗತ್ತೆ, ಅದಕ್ಕೆ ಸುತ್ತ ಹಾಕಾಕತ್ತೀವಿ. ಹಂಗೆ ಅದು ಅರು ಇರು ಆನಂದ ಅಂತ ಅದಕ್ಕೆ ಹೇಳಿದ್ರು. ನಾವು ಈ ಜಡ ವಸ್ತುನ ಇಟ್ಕೊಂಡು ಅದ ಶ್ರೇಷ್ಠ ಅಂತ ನಂಬ್ಕೊಂಡು ಅದಕ್ಕೆ ಸುತ್ತ ಹಾಕಾಕತ್ತೀವಿ. ಅವ್ರು ಇದ್ರಿಟ್ಟು ಅರಿಪ ನೀನು ಇವನ್ನೆಲ್ಲ ಅವನ ಹೆಂಗ ಅದನ್ನ ಅರಿತಿ, ಹೆಂಗ್ ಇದನ್ನು ಅರಿ, ಅವಾಗ ನೀನು ಫಲ ಅಂತ ಗೊತ್ತಾಕೈತಿ ಅಂತ ಅವ್ರು ಹೇಳ್ತಾರ. ನಾವ್ ಅದ ಶ್ರೇಷ್ಠ ಅಂತ ಅದ್ರಾಗ ಬೆರಕೆ ಆಗೋದು. ಅದಕ್ಕೆ ಅವ್ರು ಹೇಳ್ತಾರ ಇವ್ ಯಾವ ನೀನಲ್ಲ, ಇದ್ರೊಳಗೆ ಎಂದೂ ಬೆರಕೆ ಆಗಿಲ್ಲ ನೀನು. ಬೆರಕೆ ಆಗಿಲ್ಲದ ವಸ್ತು ನೀನದಿ. ಅದಕ್ಕೆ ನೀನ್ ಬೇರೆ ಆಗಿ ಅರಿ. ನೀನು ಇದನ್ನ ಇದ್ರಿಟ್ ಅರಿ. ನೀನು ಸಾಕ್ಷಿ ನೀನದಿ, ಕೂಟಸ್ಥ ನೀನದಿ. ಅದನ್ನ ಅರಿ ನೀನು. ನೋಡು ನೋಡು ಬರ ಅಂತ ತತ್ವ ಕೂಡಕ್ ಹೋಗ್ಬೇಡ. ಈ ತತ್ವ ಏನಕ್ಕೈತಿ, ನಾಶಕ್ಕೈತಿ. ಹುಡುಕ್ ಇನ್ನೊಂದ ಹುಡುಕ್ ಒತ್ಪಟ್ಟು ತತ್ವ ತ್ರಿಕಾಲ ಬಾಧಿತ ವಸ್ತು ಅದು. ಆದ್ರೆ ನೀನದಿ ಈ ತತ್ವ ಕೂಡ್ಬೇಡ. ಪಂಚಮಹಾಭೂತಗಳಿಂದ ಕೂಡಿದಂತ ವಿಕರಿಸಲ್ಪಟ್ಟಂತ ಈ ಶರೀರ ಕೂಡ ನೋಡಕ್ ಹೋಗ್ಬೇಡ. ಇದಕ್ಕೆಲ್ಲಕ್ಕೂ ಸಾಕ್ಷಿ ಆಗಿದ್ದಾರೆ ಬಿಂದು ಚರಾಚರ ವಸ್ತುಗಳ ನೀ ಬೆರಿಕೆ ಆಗಿಲ್ಲ. ಇದನ್ನ ಇದ್ರಿಟ್ಟು ಅರಿ ನೀನು. ಅವಾಗ ನಿನ್ ಖಾತ್ರಿ ಆಗುತ್ತೆ, ನೀನ ಪರ ಖಾತ್ರಿ ಆಗುತ್ತೆ. ಅದ ಸ್ಥಿತಿ ಒಳಗೆ ಉಳ್ಕೊ ಅಂತ ಹೇಳ್ತಾರೆ. ಇಷ್ಟು ಸರಳ ಸೂತ್ರ ಹೇಳಿಲ್ಲ. ಮತ್ ಸರಳ ಸೂತ್ರ ಬಿಟ್ಟ ಇನ್ನೋ ಏನೇನೋ ಮಾಡ್ಬೇಕು ಅಂತ. ನೀ ಶ್ರೇಷ್ಠ ಆಗ್ಬೇಕಂದ್ರ ನೀ ಇದ್ರಿಟ್ಟು ಅರಿಯುವಲ್ಲ. ಯಾವ ನಿನ್ನ ಆಗಿಲ್ಲ. ಆಗುದು ಹೋಗುದು ನಿನ್ನ ಸಂಬಂಧನೇ ಇಲ್ಲ. ಆಗುದು ಹೋಗುದಕ್ಕೆಲ್ಲ ಸಾಕ್ಷಿ ಅದೀನಿ. ಮೇಟ್ ಇದ್ದಂಗ ನೀನ. ಮೇಟಿ ಹಂತಿ ಸುತ್ತಿದ್ರು ಕೂಡ ಮೇಟಿಗೆ ಏನು ಆಗಿಲ್ಲ. ಅದು ಆ ಸಾಕ್ಷಿ ಐತಿ. ಮೇಟ್ ಇಲ್ಲ ಅಂದ್ರೆ ಇವು ಯಾವ ಹಂತಿನ ತಿರುಗುದಿಲ್ಲ. ಅದಕ್ಕೆ ನೀ ಕೂಟಸ್ಥದೆ ಅಂತ ಹೇಳಿದವ್ರು. ಆ ಕೂಟಸ್ಥ ನೀನ್ ಆಗಿ ಹುಡುಕೋ ಆಗ್ಬೇಕಂದ್ರ ಇವನ್ನೆಲ್ಲ ಇದ್ರಿಟ್ಟು ಅರಿ. ಅರುದು ಅವು ಅನಾತ್ಮಕ ಅದಾವು, ಜಡ ಅದಾವ ಅಂತ ಕೈ ಬಿಡವು. ಅಂದಾಗ ನೀನ ಸುಖ ಸ್ವರೂಪನಾಗಿ ಬೆಳೆಯಕ್ ಸಾಧ್ಯ ಐತಿ. ಓಂ ಶಾಂತಿ.